ಶಬರಿಮಲೆಯಲ್ಲಿ ಚಿನ್ನವನ್ನ ದರೋಡೆ ಮಾಡಿದಂಥ ಪ್ರಕರಣ ಇತ್ತಲ್ಲ, ಅದರ ಸಭೆಯಲ್ಲಿ ಮಾಡಿದ್ರು ಅಂದರೆ ಬೆಂಗಳೂರಿನಲ್ಲೇ ಮಾಡಿದ್ರಂತೆ. ಯಾರಿಗ್ರಿ ಗೊತ್ತಾಗತ್ತೆ, ಅವರೆಲ್ಲೋ ಕೂತ್ಕೊಂಡು ಎಲ್ಲೋ ಸಭೆ ಮಾಡಿದರೆ, ಟೀ ಕುಡ್ಕೊಂಡು ಅಥವಾ ತೋಟದಲ್ಲಿ ಕೂತ್ಕೊಂಡು ಏನೋ ಮಾಡಿರ್ತಾರೆ. ಸೊ ಬೆಂಗಳೂರಿನಲ್ಲಿ 3 ಸೀಕ್ರೆಟ್ ಸಭೆಯನ್ನು ಮಾಡಿದ್ದಾರೆ. SIT ವರದಿಯಲ್ಲಿ ಬೆಂಗಳೂರಲ್ಲಿ ಸಭೆ ಆಗಿರುವಂಥ ಮಾಹಿತಿ ಈಗ ಸ್ಫೋಟವಾಗಿದೆ. ಕೇರಳ ಹೈಕೋರ್ಟ್ನಲ್ಲಿ ಪ್ರಕರಣ ಬಂದಾಗ ಸೀಕ್ರೆಟ್ ಸಭೆಯ ಅನಾವರಣ ಆಗಿದೆ. ಬೆಂಗಳೂರಿನಲ್ಲಿ 2025 ಅಕ್ಟೋಬರ್ನಲ್ಲಿ ಸಭೆ ಮಾಡಿದ್ರಂತೆ. ಉನ್ನಿಕೃಷ್ಣನ್ ಪೊಟ್ಟಿ ಮತ್ತು ಪಂಕಜ್ ಭಂಡಾರಿ, ರೊದ್ದಂ ಜ್ಯುವೆಲರಿಯ ಗೋವರ್ಧನ್, ಇವರು 3 ಕೂಡ ಸಭೆಯಲ್ಲಿ ಭಾಗಿಯಾಗಿದ್ರಂತೆ, ಚರ್ಚೆ ಮಾಡಿದ್ರಂತೆ. ಅಂದರೆ ಚಿನ್ನ ಕದಿಲೇಬೇಕು ಅನ್ನುವಂಥ ಡಿಸೈಡ್ ಮಾಡಿಕೊಂಡೆ ಪ್ಲ್ಯಾನ್ ಮಾಡಿಕೊಂಡು ಬೆಂಗಳೂರಿನಲ್ಲಿ ಅದಾದ ನಂತರ ಕದ್ದಿದ್ರು. ಸೊ ಶಬರಿಮಲೆಯಲ್ಲಿ ಆದಂಥ ಚಿನ್ನ ಕಳು, ಅದು ಹೆಂಗಾದರೂ ನಿಮ್ಗೆ ಧೈರ್ಯ ಬರುತ್ತೆ ರೀ, ದೇವಸ್ಥಾನದಲ್ಲಿ ಹಾಕಿರುವಂಥ ಚಿನ್ನವನ್ನು ಕದಿಯೋಕ್ಕೆ. ಇವತ್ತೆಲ್ಲ ನಾಳೆ ತಗಲಾಕ್ಕೊಳ್ತೀನಿ ಅನ್ನೋ ತಲೆಯಲ್ಲೂ ಇರೋದಿಲ್ವಾ? ಏನು ಅಷ್ಟೊಂದು ಅತಿ ಆಸೆನ? ಆಸೆ ಇರಬೇಕು, ಈ ರೀತಿ ಗತಿಗಡಿಸುವಂಥ ಆಸೆ ಇರಬಾರ್ದು. ಅತಿ ಆಸೆ ಗತಿಗಡಿಸೋದು ಅಂತಾರಲ್ಲ, ಹಂಗಾಗಿದೆ ನಿಮ್ಮ ಪರಿಸ್ಥಿತಿ. ದೇವರು ತಿನ್ನೋಕ್ಕೆ ಚೆನ್ನಾಗಿ ಇಟ್ಟಿದ್ದ ತಾನೇ ನಿಮ್ಮನ್ನು. ಹಾಯ್